ಪಾಪ ಏನೈತಲ್ಲ ಅದು ದೂರ ಆಗ್ತದೆ. ಯಾವಾಗ ಆರಂಭ ಆಗ್ಬೇಕು? ವಯಸ್ಸಾದ ಮೇಲಲ್ಲ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಎಷ್ಟು ಕಿಮ್ಮತ್ತಿನ ಮಾತುಗಳಿವೆಲ್ಲ. ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈ ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು. ಗಲ್ಲದ ಮೇಲೆ ಕೂದಲು ಬೆಳಗಾದ ಮೇಲೆ ನೆರೆ ಕೆನ್ನೆಗೆ ಹಿಂಗ ಚರ್ಮ ಸುಕ್ಕಗಟ್ಕೊಂತ ಹೋಗುತ್ತಲ್ಲ, ತೆರೆಗಲ್ಲಕ್ಕೆ ಶರೀರ ಹಿಂಗ ದುಂಡಗಾಗೋಕ್ಕಿಂತ ಪೂರ್ವದೊಳಗ ಈ ಗಲ್ಲ ಮಡಿಕೆ ಬೀಳುದ್ರೊಳಗ, ಬೆಳ್ಳಗ ಆಗೋದ್ರೊಳಗ, ಹಲ್ಲು ಹೋಗೋದ್ರೊಳಗ, ಕಾಲ ಮೇಲೆ ಕೈ ಊರಿ ಏಳುಕ್ಕಿಂತ ಪೂರ್ವದೊಳಗ ಎಲ್ಲ ಅಂಗಾಂಗಗಳು ಸುದ್ದಿದ್ದಾಗ ಒಂದಿಷ್ಟು ಪೂಜೆಯನ್ನ ಮಾಡು. ಪೂಜೆಯನ್ನ ಮಾಡು. ನಿನ್ನ ಆಯುಷ್ಯ ವೃದ್ಧಿ ಆಗ್ತದೆ, ನಿನಗ ಪ್ರಸನ್ನತೆ ಉಂಟಾಗ್ತದೆ. ಇವು ಎರಡರ ನಿನಗೆ ಬೇಕಲ್ಲ. ನಿನಗೆ ಆಯುಷ್ಯ ಹೆಚ್ಚಾಗಬೇಕಾಗಿದೆ, ನಿನಗ ಪ್ರಸನ್ನತೆ ಸಿಗಬೇಕಾಗೈತಿ. ಇದಕ್ಕೇನು ಹಣ ಬೇಕಂತೇನಿಲ್ಲ. ಹೋಗ್ಲಿ, ನಮ್ಮ ಓಣಿ ಒಳಗ ಹೂ ಸಿಗ್ತಾ ಇಲ್ಲ, ನಮ್ಮ ಓಣಿ ಒಳಗ ನೀರು ಸಿಗ್ತಾ ಇಲ್ಲ. ಪೂಜೆಗೆ ಪ್ರಧಾನವಾಗಿ ಏನು ಬೇಕಪ್ಪ? ಹೂ ಪತ್ರಿಗಳಿಲ್ಲ ಅಂದ್ರೂ ನೀರರ ಬೇಕಾ? ನಿನ್ನ ತಲೆಯಲ್ಲಿರ್ಲಿ, ನೀರು ಇರದೇ ಇದ್ದರೂ ಪರವಾಗಿಲ್ಲ, ನೀ ಇರಬೇಕು. ಆ ಪೂಜೆ ಒಳಗ ನೀ ಇರಬೇಕು. ನೀರಿಲ್ಲಂದ್ರೂ ಪರವಾಗಿಲ್ಲ. ನೀನು ಇಲ್ಲ, ಅಲ್ಲಿ ನೀರಿದ್ರೂ ಉಪಯೋಗ ಇಲ್ಲ, ಹೂ ಇದ್ರೂ ಉಪಯೋಗ ಇಲ್ಲ, ಪತ್ರ ಇದ್ರೂ ಉಪಯೋಗ ಇಲ್ಲ. ಷೋಡಶೋಪಚಾರಗಳು ಅದಾವಂದ್ರೂ ಕೂಡ ಆ ಷೋಡಶೋಪಚಾರಗಳನ್ನ ಮಾಡ್ತಿ ಅಂದ್ರೂ ಕೂಡ ಉಪಯೋಗ ಇಲ್ಲ. ನೀನು ನಿನ್ನ ಆರಾಧ್ಯ ದೇವರಿಗೆ ಹೂವನ್ನ ಧರಿಸುವ ಪೂರ್ವದಲ್ಲಿ ಆ ಹೂವು ಯಾವುದು ಅಂತ ನೀ ತಲೆ ಕೆಡಿಸಿಕೊಳ್ಬೇಕಾದದ್ದು ಇಲ್ಲ. ಆದರೆ ನೀ ಧರಿಸುವ ಹೂವನ್ನು ಧರಿಸುವಂತ ಸಂದರ್ಭದೊಳಗ ಯಾವ ಮನಸ್ಸಿನಿಂದ ಆ ಹೂವನ್ನು ಧರಿಸ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ಯಾವ ಮನಸ್ಸಿನಿಂದ ಹೂ ಧರಿಸ್ತೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದೇ ಹೊರತಾಗಿ ನೀ ಧರಿಸೋ ಹೂ ಮುಖ್ಯ ಅಲ್ಲ. ಅದು ನಿರ್ಗಂಧ ಪುಷ್ಪವೋ ಸುಗಂಧ ಪುಷ್ಪವೋ ಅದನ್ನು ಕೂಡ ಪ್ರಶ್ನೆ ಅಲ್ಲ. ಅದು ಅರಳಿದ ಹೂವೋ ಬಾಡಿದ ಹೂವೋ ಅದು ಪ್ರಶ್ನೆ ಇಲ್ಲ. ಇದು ಯಾವುದೂ ಕೂಡ ಪ್ರಶ್ನೆ ಇಲ್ಲ. ಒಂದು ತಲೆಯಲ್ಲಿ ಇಟ್ಟುಕೊಳ್ಳಿ, ಅರಳಿದ ಮನಸ್ಸಿನಿಂದ ಬಾಡಿದ ಹೂವನ್ನು ಏರಿಸಿದ್ರು ಕೂಡ ಸಂತೋಷ ಪಡ್ತಾನೆ ದೇವರು. ಅರಳಿದ ಮನಸ್ಸಿನಿಂದ ಬಾಡಿದ ಹೂವನ್ನು ಧರಿಸಿದ್ರು ಕೂಡ ಖುಷಿ ಪಡ್ತಾನೆ. ಬಾಡಿದ ಮನಸ್ಸಿನಿಂದ ಅರಳಿರುವ ದೊಡ್ಡ ದೊಡ್ಡ ಹೂಗಳನ್ನು ಧರಿಸಿದ್ರು ಕೂಡ ಆತನಿಗೆ ಸಂತೋಷ ಆಗೋದಿಲ್ಲ. ಆತನಿಗೆ ಬೇಕಾಗಿದ್ದು ನಿನ್ನ ಅರಳಿದ ಮನಸ್ಸೇ ಹೊರತಾಗಿ ಅರಳಿದ ಹೂವಲ್ಲ. ಎಷ್ಟು ಸುಲಭ ಇಲ್ಲ. ನೀವೇನು ಮಾಡಿರಿ ಅಂದ್ರೆ ಪೂಜಾ ಅಂದ್ರೆ ಒಂದು 20 ದೇವ್ರು ಹಿಡ್ದಪ್ಪ ಮನ್ಯಾಗ. ಯಾವ್ದಾರ ಊರಿಗೆ ಹೋದ್ರೆ ಅಲ್ಲಿ ಒಂದು ತಂದ ಬಿಡದ. ಎಷ್ಟು ಹಾಕೊಂಡ ತಂದಿರ್ತೀರಿ ನೀವು. ನಿಮ್ಮ ಅಪ್ಪ ಇರುವಾಗ ಒಂದಿಷ್ಟು ತಂದಿಟ್ಟಿದ್ದ, ನಿಮ್ಮ ಅಜ್ಜ ಒಂದು 4 ಮಾಡೇ ಇಟ್ಟು ಹೋಗಿದ್ದ. ಮತ್ತೆ ಅದನ್ನ ಯಾಕೆ ನಾ ಬಿಡ್ಬೇಕಂತ ನೀನು ಒಂದಿಷ್ಟು ತಂದಿ ಇಟ್ಟಿ, ಅದಕ್ಕೊಂದು ದೇವ್ರ ಮನಿ ಅಂತ ಮಾಡಿದಿ, ಅದಕ್ಕೊಂದು ಜಗಲಿ ಅಂತ ಮಾಡಿದಿ, ಅಲ್ಲಿ ಎಲ್ಲಾ ತರದ ದೇವರುಗಳನ್ನು ಇಟ್ಟು ಬಿಟ್ಟು ಅದನ್ನ ಪೂಜಾ ಮಾಡಕ್ಕೆ ಟೈಮ್ ಬೇಕಾತು. ಕಡಿಮೆ ಅಂದ್ರು 2 ರಿಂದ 3 ತಾಸು. ನಿಮ್ಮ ಅಜ್ಜ 4 ಇಟ್ಟಿದ್ದ, ಒಂದು 4 ನಿಮಿಷ ಮುಗೀತಿತ್ತು. ನಿಮ್ಮ ಅಪ್ಪ ಒಂದು 20 ಇಟ್ಟ, ಅದಕ್ಕೊಂದಿಷ್ಟು ಟೈಮ್ ಹೆಚ್ಚಬೇಕಾತು. ನಿನ್ನು ಅಂತೂ ಜಗನ ಈ ಉಳಿಲಾರ್ದಂಗೆ ನೋಡ್ಕೊಂಡ್ಬಿಟ್ಟೆ ಅಲ್ಲಿ. ಈಗ ಬಹಳ ಜನರ ಮನಿ ಒಳಗ ಈ ಪೂಜಾ ಮಾಡೋದಂದ್ರೆ ದೊಡ್ಡದೊಂದು ಕೆಲಸಪ್ಪ. ಕಸ ಹೊಡಿ ಅಂದ್ರೆ ತಯಾರದ ಹುಡುಗರು, ಸಗಣಿ ಬಳಿ ಅಂದ್ರೆ ತಯಾರದ ಹುಡುಗರು, ಮನಾಗಿಂದ ಅವ್ರದ್ದು ಅಷ್ಟ್ರದ್ದು ಬಟ್ಟಿ ತೊಳ್ಕೊಂಡು ಬಾ ಅಂದ್ರೆ ತಯಾರದ ಹುಡುಗರು, ಹೊಲಕ್ಕೆ ಹೋಗಿ ಬಾ ಅಂದ್ರೆ ತಯಾರದವ, ಸಗಣಿ ಬಳಿ ಅಂದ್ರೆ ತಯಾರದವ. ಅದನ್ನೊಂದು ಹೇಳ್ಬಿಡ್ರಿ ಅಂತಾರ. ಆ ದೇವ್ರ ಪೂಜೆ ಒಂದು ಹೇಳ್ಬೇಡ್ರಿ ಅಂತ ಬಾಳ ಹುಡುಗರು ನಂಗೆ ಗೊತ್ತದ. ಯಾಕ ತುಂಬ್ಯಾವ್ರಿ ಅವು, ಯಾವ್ದಂತ ಮಾಡೋದು ಯಾವ್ದಂತ ಬಿಡುದು. ಒಂದು ಬಿಟ್ರೆ ನೀವು ಮತ್ ನೋಡಕ್ ಚಲೋ ಮಾಡ್ತೀರಿ. ಇದನ್ನ ಯಾಕೆ ಮಾಡಿಲ್ಲ? ಮತ್ತೊಂದು ಜಳಕ ಮಾಡ ಬಾ, ಇದ್ರ ಮಾಡುವ. ಒಂದ 2 ಹೊಲಕ್ಕೆ ಹೋಗಿ ಒಂದು ಹೊರಿ ಹುಲ್ಲು ತರೋದು ಸುಖ, ಇದ್ದ ಸೆಗಣಿ ಬಳದು ತಿಪ್ಪಿಗೆ ಚೆಲ್ಲೋದು ಸುಖ, 100 ಕೂಡ ನೀರು ತರೋದು ಸುಖ. ಇದನ್ನ ಯಾವ ಹೇಳ್ಯಾನ ಅನ್ನುವಂಗಾಗೈತೆ. ಅವಕ್ಕ ನೀವು ಮಾಡಿಟ್ಟು ದೇವ್ರನ್ನ ಅವಕ್ ಹಾಕಾಕತ್ತೀರಿ. ಸಣ್ಣ ಹುಡುಗರಿಗೆ ತಂದವ್ರು ನೀವು ಪೂಜೆ ಮಾಡ್ರ ಅವ್ರಂತ. ಒಂದು ದೇವರನ್ನ ಇಟ್ಟು, ಅದು ಯಾವುದೇ ದೇವರಾಗಿರ್ಬೋದು, ಹಗಲೆಲ್ಲ ಹೇಳ್ತೀನಿ ಈ ಮಾತನ್ನ, ಅದನ್ನ ಪೂಜೆ ಮಾಡಂತ ಹೇಳ್ರಿ. ಎಲ್ಲರೂ ತಯಾರಕ್ಕಾರ, ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತೇಳಿ ಒಂದಿರ್ತದಲ್ಲ. ಏನ್ ಹಗಿರಲ್ಲ. ಸಾಕು, ಒಂದು ದೇವರಿಗೆ ಒಂದು ಹೂ ಏರಿಸಿದ್ರು ಸಾಕು, ಸಂತೋಷ ಆಗ್ತದೆ. 100 ದೇವ್ರು ಅದಾವ, 50 ಹೂ ಅದಾವ, ಏನ್ ಕತ್ತರಿಸಿ ಏರಿಸೋದೈತೆ? ಹೂ 50 ಕಡಿಮೆ ಆದವನು ಚಿಂತೆ ಯಾಕೆ? ಬೇಡ ಬೇಡ ಹೇಳಿಲ್ಲ ಅಂತ ಅವ್ವ.
ಮಗ್ ಅಮಾವಾಸ್ಯೆ ಐತಪ್ಪ ಈಗ ಪೂಜೆ ಮಾಡಿಬಿಡು. ಯಾವಾಗ ಆ ಹುಡುಗಿ ಎದ್ದು ಅಮ್ಮ ಹೊಟ್ಟೆ ಹಸ್ತೈತಿ, ನಾ ರಾತ್ರಿ ಉಂಡಿಲ್ಲ ಹಂಗ ಮಲಗಿಬಿಟ್ಟೀನಿ, ನನಗೆ ಊಟ ಕೊಡು ಅಂದ್ರ ಅಮಾವಾಸ್ಯೆ ದಿವಸ ಹಂಗೆಲ್ಲ ಉಣ್ಬಾರ್ದು. ನೀ ಪೂಜೆ ಮಾಡು, ನಾ ಅಡಿಗೆ ಮಾಡಾಕತ್ತೀನಿ, ದೇವ್ರಿಗೆ ನೈವೇದ್ಯ ಹಿಡಿದು ಕೊಡ್ತೀನಿ, ಅದನ್ನ ದೇವ್ರಿಗೆ ತೋರಿಸಿದ ಕೂಡ ಅದ ತಾಟ್ ತಗೊಂಡು ನೀ ಕೂದು ನಗತಾರ ಈ ಕಡೆದವ್ರು ಬಲಕಿನವ್ರು. ಯಾಕಂದ್ರೆ ಬಾಳ ಹುಡುಗರಿಗೆ ಹೇಳ್ಯಾರ, ಹೇಳಿರಿ ನೀವು, ನಂಗೆ ಗೊತ್ತ. ಅದ ಎಡಿ ತಗೊಂಡು ಕುಂತು ಬಿಡು. ಅವ ಅಂದ ಅಮ್ಮ ಪೂಜೆ ಮಾಡ್ತೀನಿ, ಮೊದಲು ಊಟ ಆಮೇಲೆ ಪೂಜೆ. ನೀ ಬೇಕಾದ್ರೆ ನಂಗ ಇವತ್ತು ಅಮಾವಾಸ್ಯೆಗೆ ಏನ್ ಮಾಡಿಯಲ್ಲ ಅದನ್ನ ಕೊಡ್ಬೇಡ, ನಿನ್ನಿದೆ ಕೊಡು. ನಿನ್ನಿದು ಉಳಿದಿಲ್ಲ, ಈಗಿಂದ ಕೊಡಂಗಿಲ್ಲ. ಅವನ ದೃಷ್ಟಿ ಒಳಗ ಪೈಲಾ ಪೇಟ್ ಹೋಬ, ನಂತರ ವಿಟ್ ಹೋಬ. ನಿಮ್ ದೃಷ್ಟಿ ಒಳಗ ಬೇರೆ ಅದ, ಅವನ ದೃಷ್ಟಿ ಒಳಗ ಬೇರೆ ಐತಿ. ಮೊದಲು ಹೊಟ್ಟಿ ಆಮೇಲೆ ದೇವ್ರಂತಾನ. ನಾ ಕೊಡಲ್ಲ, ಆತಂದ ನಾ ಪೂಜೆ ಮಾಡಲ್ಲ. ನೀ ಕೊಡ್ತೀವೋ ಇಲ್ಲ, ಕೊಡಲ್ಲ. ಇದ್ದೂರಾಗ ಅವ್ರ ಅಕ್ಕನ ಕೊಟ್ಟಿದ್ರು. ಇದ್ದೂರ ಅಂದ್ರೆ ಏನ್ರಿ ಹುಬ್ಬಳ್ಳಿ ಅಂತಂದ್ರ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಒಂದು 10 ಕಿಲೋಮೀಟರ್ ಇರ್ತೈತಲ್ಲ. ಹಂಗ ದೂರ ಒಂದು 10 ಕಿಲೋಮೀಟರ್ ದೂರ. ಆ ಹುಡುಗ ವಿಚಾರ ಮಾಡ್ತಾನ, ಇಲ್ಲಿ ಪೂಜೆ ಮಾಡ್ಕೊಂತ ನಿಂತೆ ಅಂತಂದ್ರ ನನ್ನ ಕತಿ ಏನಾಗತ್ತ ಗೊತ್ತಿಲ್ಲ, ಅದ್ರ ಬದ್ಲಿ ನಡ್ಕೊಂತ ಅಕ್ಕನ ಮನೆಗೆ ಹೋಗಿ ಉಂಡ್ರ ದೌಡ್ ಮುಗಿತೈತಲ್ಲ ಊಟ ಅಂದ. ಎಷ್ಟು ವಿಚಿತ್ರ. ಅಷ್ಟ ನಡೆಯಾಕ ತಯಾರದನ, ಇಲ್ಲಿ ಪೂಜೆ ಮಾಡಕ್ ತಯಾರಿಲ್ಲವ ಅಷ್ಟದವ್ರು. ಹೋತು ಹುಡುಗ, ಅಕ್ಕ ನಾ ಬಂದೀನಿ ಬಾ ತಮ್ಮ. ಎಷ್ಟು ದಿವ್ಸಕ್ಕೆ ಬಂದಿ? ಬಹಳ ಸಂತೋಷ ಆಯ್ತು ಬಾ. ಏನ್ ಹಿಂಗ ಬೆಳಿಗ್ ಬಂದಿ? ಅಕ್ಕ ಹೊಟ್ಟೆ ಹಸ್ತತಿ. ನಿಮ್ಮ ಮನಾಗಿನ ನಿಮ್ಮ ಮಾವ ಅವರು ಎಲ್ಲರೂ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ದೌಡ್ ಹೋಗ್ಯಾರಪ್ಪ. ನಾನು ಅಡಿಗೆ ಮಾಡಾಕತ್ತೀನಿ, ಒಂದ್ ತಟ್ಟಕ್ಕೆ ಸ್ನಾನ ಮಾಡಿ ಪೂಜೆ ಮಾಡು. ಎಡಿ ಹೆಚ್ಚಿಕೊಡ್ತೀನಿ, ಅದನ್ನ ಉಣ್ಣಿ ಅಂತ. ಯಾಕಂದ್ರೆ ಅವ್ರವನ ಮಗಳಾಕಿ, ಅವ್ರವನ ಮಗಳು ನೋಡ್ರಿ ಸೇಮ್. ಏನ್ ಒಟ್ಟ ಒಂಥರ ಹಿಂಗೇನು ಏನು ಸ್ವಲ್ಪ ವ್ಯತ್ಯಾಸ ಇಲ್ಲ. ಇಲ್ಲೂ ಅದ ಬಂತನ ಅಂದವ. ಅವ ಹೇಳ್ದ ಅವ್ರ ಅಕ್ಕಗ, ಅಕ್ಕ ನಾ ಅದಕ್ಕೆ ಬಂದಿದ್ದಿಲ್ಲ, ಅನಾಹುತ ಆಗೈತಿ ಮನಾಗ ಅಂದವ. ಏನ್? ಅವ್ವ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ಲು ಅಂದ. ಇಷ್ಟ ಅನ್ನೋದು ಅಷ್ಟ ತಡ. ಎಲ್ಲಿ ಅಡಿಗೆ ಎಲ್ಲಿ ದೇವ್ರು, ಅಳೋದು ಕರಿಯೋದು ಚಲೋ ಆಯ್ತು. ಯಾವಾಗ ಹೊರಗೆ ಹತ್ಕೊಂತ ಕುಂತ್ಲು ಹೊಯ್ಕೊಂತ ಇದ್ದಟ್ಟು ಉಂಡಿವ. ಇದ ಪಾಡ್ ನಿಮ್ಗಂದವ, ಇದ ಪಾಡ್. ಇದ್ದಟ್ಟು ಉಂಡು ಸೀದ ಹೇಳಿಲ್ಲ ಕೇಳಿಲ್ಲ ಅವ್ರ ಹೋಗಿ ಬಂದು, ನೀವು ಊಟಕ್ಕೆ ನೀಡ್ಲಾರ್ದಕ್ಕೆ ಅಕ್ಕನ ಮನೆಗೆ ಹೋಗಿದ್ದೆ, ಆಕಿ ಊರ್ಲ ಹಾಕೊಂಡಾಳ ದಿವ. ಅದು ಅಲ್ಲಿ ಅಳಕತ್ತು. ಒಬ್ಬರ ಫೋನ್ ಮಾಡ್ಬೇಕಿಲ್ಲ, ಮಗಳ ಮನೆಗೆ ಅವ್ವ ಗಾಡಿ ಮಾಡಿಸಾಳ, ಅವನ ಮನೆಗೆ ಚಲೋ ಅದು ಗಾಡಿ. ಒಂದ ದಿನಕ್ಕೆ ತಾಯಿ ಮಗಳು ಹೋಗ್ಯಾರ ಅಂತ ನೋಡ್ರಿ. ಅದು ಅಮಾವಾಸ್ಯೆ ದಿವಸ ಹೋಗ್ಯಾರ. ಇವ್ರಿಗೇನೇನು ನೋಡೋರ ಬಿಡೋರಲ್ಲಿ, ಇವ್ರು ಹಂಗ ಮಾತಾಡಿದ್ದು. ಏನ್ ದೈವ ಕ್ಯಾಟ್ ಅಂತೀರಿ? ಒಂದಕ್ಕೆ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ, ಒಂದಕ್ಕ ಇಷ್ಟ ಮಾಡ್ಯವ ಉಂಡ ಆರಾಮ. ಅವರು ಇವರು ಕೂಡು ಜಾಗ ಅಂದಾಜ್ ಎಲ್ಲಿ ಅಂತೇಳಿ ಅಲ್ಲಿ ಕುಂತ ಅವು ಎರಡು ಮಣ್ಣು ಕೊಡಾಕ್ ಹೊಂಟ ಗಾಡಿ ಎದ್ರಾಗ್ಯಾವ. ನೀವೇದಕ್ ಹೊಂಟ್ರಿ? ನಿಮ್ ಮನಿಗೆ. ನೀವೇದಕ್ ಹೊಂಟ್ರಿ? ನಾವು ನಿಮ್ ಮನಿಗೆ ಹೊಂಟಿವಿ. ಯಾರು ಹೇಳಿದ್ರು? ಯಾರಿಲ್ಲ. ಇಲ್ಲ ಮಗ ಹೇಳ್ದಂತ ಅವ್ವ, ತಮ್ಮ ಹೇಳ್ದಂತ ಅಕ್ಕ. ಇವ ಅಲ್ಲೇ ಕುಂತಿದ್ದ. ಇನ್ನೊಮ್ಮೆ ಪೂಜೆ ಮಾಡಿ ಊಟ ಮಾಡಂತೀರಿ ನನಗೆ? ಇನ್ನೊಮ್ಮೆ ಹಿಂಗೇನಾರು ಹೇಳಿದ್ರೆ ಹಿಂಗ ಮಾಡವ್ ನಾವು. ಸಾಕಾಗೈತ್ರಿ ಅವಕ್ಕ ನೀವು ತಂದಿಟ್ಟಿದ್ದು. ಒಂದ್ ಮಾಡ್ರಿ ಯಾವ್ದಾರ, ಅದನ್ನ ಮಸ್ತ್ ಅದ್ರಾಗ ಮೈ ಮರೆತು ಬಿಡ್ರಿ.